ಓ ಏನೋ ಹೊಸ ವರ್ಷ ತೆಗಿತಾವಳೆ, ಮೊದಲೇ ಇಲ್ಲ ಅಂದ್ಬಿಡು ಪುಟ್ಟಮ್ಮಿ. ನೀವು ಹಸಿ ಸುಮ್ಕಿರ್ತೀಯಾ? ಹೇಳವ, ಯೋನದು ಅನ್ನ ಕೊಟ್ಟಿದ್ಯಾ, ಹಂಗೆ ಇಲ್ಲಿರಕ್ಕೆ ಆಶ್ರಯನೂ ಕೊಡು ಪುಟ್ಟಕ್ಕ. ನಾ ಹೇಳಿಲ್ಲ ಪುಟ್ಟಮ್ಮೆ, ಏನೋ ಮಸ್ಲತ್ ಮಾಡ್ಕೊಂಡ್ ಬಂದವಳೆ ಅಂತ. ಮೆಲ್ಲಿಗೆ ಮನೆ ಮೇಗೆ ಕಂಡಾಕೊಳ್ಳು ನೋಡು. ತಿಳ್ಕೊಬೇಡ ಪುಟ್ಟಕ್ಕ, ನಂಗೆ ಒಬ್ಳಿಗೆ ಆ ಮನೇಲಿ ಇರಕ್ಕೆ ಆಯ್ತಾ ಇಲ್ಲ, ತಲೆ ಕೆಟ್ಟೋಯ್ತಾ ಇದೆ. ಮಾನಸಿಕವಾಗಿ ತುಂಬ ನರಳಾಡ್ತಾ ಇದ್ದೀನಿ. ಇಲ್ಲಿದ್ರೆ ನೀವೆಲ್ಲ ಜೊತೆಗಿರ್ತೀರಲ್ಲ, ನನ್ನ ಮನ್ಸಿಗೂ ಹೊಸ ಸಮಾಧಾನ ಸಿಗ್ತೈತೆ. ಏನಕ್ಕೆ ಸಮಾಧಾನ ಕೊಡೋಕ್ಕೋಗಿ ನಾವು ನೆಮ್ಮದಿ ಕಳ್ಕೊಬೇಕಾಯ್ತದೆ. ನಿನ್ನ ಮೆಸ್ ಒಳಗಡೆ ಬಿಟ್ಟಿದ್ದೆ ನಮ್ಮ ತಪ್ಪು. ನಾನೇನಿರಕ್ಕೆ ಜಾಗ ಕೇಳ್ತೀನಿ ಅಂದ್ ಮಾತ್ರಕ್ಕೆ ಆಸ್ತಿನಾಗೆ ಪಾಲ್ ಕೇಳ್ತಿಲ್ಲ. ಏನ್ ಕೇಳೋದು ಯಾರು ಕೊಡಕ್ ತಯಾರಿಲ್ಲ. ನನಗೂ ಗೊತ್ತು, ಹೊಸಿ ಸುಮ್ಕಿರೋ. ಪುಟ್ಟಕ್ಕ, ನಿನ್ನ ಕೈ ಮುಗ್ದು ಬೇಡ್ಕೋತಿದ್ದೀನಿ. ಹೆಂಗೆ ನಿನ್ ಮನ್ಸಿನಾಗೆ ನಂಗೆ ಜಾಗ ಕೊಟ್ಟಿದ್ಯೋ ಹಂಗೆ ಈ ಮನೆನಾಗಿರಕ್ಕೆ ಹೊಸಿ ಜಾಗ ಕೊಡು. ಇಲ್ಲ ಅಂತ ಮಾತ್ರ ಹೇಳ್ಬೇಡ. ನಾನೇನು ಅಧಿಕಾರ ಚಲಾಯಿಸಕ್ಕಿಲ್ಲ ಪುಟ್ಟಕ್ಕ. ಮೂಲೆನ್ ಎಲ್ಲಾದ್ರೂ ಇರಕ್ ಓಸಿ ಜಾಗ ಕೊಟ್ರೆ ಸಾಕು. ಮೆಸ್ನ ಕೆಲಸ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಇರ್ತೀನಿ. ಪುಟ್ಟಕ್ಕ, ಆಗಕ್ಕಿಲ್ಲ ಅಂತ ಮಾತ್ರ ಹೇಳ್ಬೇಡ. ಪುಟ್ಟಮೆ, ಈ ಮೊಸಳೆ ಕಣ್ಣೀರ್ ನಂಬೇಡ, ಹೇಳ್ತಾ ಇವ್ ನಾನು ಈಗ್ಲೇ. ನಾನು ಮನ್ಸ್ಲೆಯ, ನನಗೂ ಮನ್ಸೈತೆ. ಕೆಟ್ಟವ್ರು ಯಾವಾಗ್ಲೂ ಕೆಟ್ಟವ್ರಾಗೆ ಇರಕ್ಕಿಲ್ಲ. ನಿನ್ಗಿನ್ನೂ ನನ್ನ ಮ್ಯಾಕ್ ಅನುಮಾನ ಇದ್ರೆ ನನಗೆ ಊಟನೂ ಬೇಡ, ಏನು ಬೇಡ, ತಗೋ ಪುಟ್ಟಕ್ಕ. ಇದೇನು ರಾಜವ್ವ, ತಿನ್ನೋಣ ಬ್ಯಾಡ ಅಂತಾರ? ಇದಕ್ಕೂ ಒಪ್ಕೊಂಡ್ರಯ್ಯ, ನೀನನ್ನ ಸಂಸಿದ್ಯಾ ಅಂತ ನಾನು ಅನ್ಕೊಳ್ಳೋದು. ನಿನ್ ಜೊತೆನಾಗಿದ್ದು ನನ್ನ ಪಾಪ ಕಳ್ಕೊಳಕ್ಕೆ ನನಗೊಂದು ದಾರಿ ಮಾಡಿಕೊಡು ಪುಟ್ಟಕ್ಕ. ಪುಟ್ಟಮೆ, ಅನ್ನ ಬಿಟ್ರು ಪರವಾಗಿಲ್ಲ, ನೀನ್ ಮಾತ್ರ ಇವಳು ಮಾತು ಒಪ್ಕೋಬೇಡ. ಸರಿ ರಾಜವ್ವ. ಅವನ್ ತುಂಬಾ ಹೊತ್ತಿಂದ ಹುಡುಕ್ತಾ ಇದೀನಿ, ಎಲ್ಲೂ ಕಾಣಿಸ್ತಾನೆ ಇಲ್ಲ. ನಾನು ನೋಡ್ದೆ, ಎಲ್ಲೂ ಕಾಣಲಿಲ್ಲ. ಇಲ್ಲೇ ಎಲ್ಲ ಹೋಗಿರ್ಬೇಕು ಅಂದ್ಕೊಂಡೆ. ಬಂಗಾರು ಹಂಗೆಲ್ಲ ಹೇಳ್ದೆ ಕೇಳ್ದೆ ಹೋಗಕ್ಕಿಲ್ಲ ಅಳಿ ಅಂದ್ರೆ. ಹೊಸು, ನಿಮ್ಮ ಅವ್ವನ್ಗೊಂದು ಫೋನ್ ಹಾಕು. ಸರಿ ಅಪ್ಪಯ್ಯ. ಅವನ್ ಮೊಬೈಲ್ ಇಲ್ಲೇ ಇದೆ. ಹಂಗಾರೆ ಇಲ್ಲೇ ಎಲ್ಲೋ ಇರ್ಬೇಕು ಹೊಸು. ಅಜ್ಜಿ, ಅವ್ವ ಪಾರ್ಟಿ ಆಫೀಸಿಂದ ಬಂದ್ಮೇಲೆ ಆ ರಾಧನ್ ಯೋಚನೆಲ್ಲೇ ಇದ್ರು. ರಾಧನ್ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಏನನ್ನ ಪೊಲೀಸ್ ಸ್ಟೇಷನ್ಗೆ ಹೋದ್ಲೋ ಹೆಂಗೆ? ಏನೇ ಮಾಡೋದಿದ್ರು ನಮ್ಗೆ ಏಳೇ ಮಾಡ್ತಾಳೆ ಬಂಗಾರು. ಹೊಸು, ಎಲ್ಲ ಕೊನೆ ನೋಡ್ದ? ಹೌದು ಅಜ್ಜಿ, ಎಲ್ಲ ಕಡೆ ಹುಡುಕ್ತೆ. ಅಣ್ಣ ಏನ್ ರೂಮ್ ನೋಡಿಲ್ಲ ಅಜ್ಜಿ. ಹಾ, ನಡಿ ನೋಡುವ. ಬಂಗಾರು, ಯಾಕೆಲ್ ಬಂದು ಕೂತಿದ್ಯಾ? ಮಗ ದೂರಕ್ಕೆ ಹೋಗೋಣಂತ ಚಿಂತೆ ಮಾಡ್ತಿದ್ದೆ ಬಂಗಾರ. ಅವ್ವ ಸೈಲೆಂಟ್ ಆಗಿರೋದನ್ನ ನೋಡಿದ್ರೆ ರಾಧಾ ಅಣ್ಣಯ್ಯನ ಬಗ್ಗೆ ಧಮಕಿ ಹಾಕಿದ್ಲಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ಸುತ್ತೆ. ಏನ್ ಬಂಗಾರು ನೀನು, ರಾಧಾ ಕಚ್ಚೋ ನಾಯಿ ಅಲ್ಲ ಅಂತ ಹೇಳಿದ್ರು ಚಿಂತೆ ಮಾಡ್ತಾ ಕೂತಿದ್ಯಲ್ಲ. ಮಗ ಸೊಸೆನ ನೀನೇ ಕಳಿಸಿ ಈಗ ಬೇಸರ ಮಾಡ್ಕೊಂಡ್ರೆ ಹೆಂಗ್ ಬಂಗಾರ?
ಅಣ್ಣನ ಬಗ್ಗೆ ನೀನು ಇಷ್ಟು ಯೋಚನೆ ಮಾಡ್ತಿದ್ಯಾ ಅಂತ ಗೊತ್ತಾದ್ರೆ ಅವ್ನು ತುಂಬ ಬೇಜಾರು ಮಾಡ್ಕೋತಾನವ್ವ. ದೊರೆಕೋ ಅಪ್ಪ ಕರ್ಪೂರ ಇದ್ದಂಗೆ ಕರ್ಗೋವರೆಗೂ ಉರಿಯುತ್ತೆ, ಆಮೇಲೆ ತಾಯಿ ಮಡ್ಲನ್ನ ಸೇರುತ್ತೆ. ನಿನ್ನ ಪರವಾಗಿ ನಾನೊಂದು ಕಿತ ದೊರೆತವ ಮಾತಾಡಲ ಬಂಗಾರ. ಯಾರು ಯೋನು ಮಾತಾಡೋದು ಬೇಕಾನಿಲ್ಲ. ಅವನ ಪಿರುತಿ ಇದ್ರೆ ಅವನೇ ಫೋನ್ ಮಾಡ್ತಾನೆ. ಅದನ್ನು ನೀನೇ ಹೇಳ್ತೀಯ, ಇದನ್ನು ನೀನೇ ಹೇಳ್ತೀಯ. ಅಮ್ಮ ಮಗನ್ ಮಧ್ಯ ಬಂದ್ರೆ ನಮ್ಮನ್ನೇ ದೂರ್ತೀಯ. ಅಳಿ ಅಂದ್ರೆ ಅಮ್ಮ ಮಗ ಏನಾರು ಮಾಡ್ಕೊಳ್ಳಿ, ನಡೀರಿ ನಾವು ಹೋಗುವ. ಸರಿಯಾಗಿ ಹೇಳಿದ್ರೆ ತಮ್ಮ, ಗಂಡ ಹೆಂಡ್ರ ಕೋಪ ಉಂಡು ಮಲ್ಗೋವರೆಗಾದ್ರೆ ಅವ್ವ ಮಗನ ಕೋಪ ಬಿಸಿ 6 ಗಂಟೆ. ಆಮೇಲೆ ಇವರಿಬ್ರು ಅವ್ವ ಮಗ ಸೇರಿ ನಮ್ಮೆಲ್ಲರನ್ನ ಬೆಪ್ತಗ್ನಿ ಮಾಡ್ತಾರೆ. ಅವ್ವ ಅಡುಗೆ ರೆಡಿ ಇದೆ, ಬಾ ಊಟ ಮಾಡು. ನಡ್ರಿ ಬರ್ತೀನಿ. ಅಜ್ಜಿ ಈ ನಿನ್ನ ಅವ್ವನ್ಯಾಕೆ ಇನ್ನೂ ಕೋಪ ಕಡಿಮೆ ಆಗ್ನಿಲ್ವ ಮಗ? ಅಲ್ಲಿ ಹೋದ್ಮ್ಯಾಕೆ ಯೋನು ಎತ್ತ ಒಂದು ಫೋನ್ ಮಾಡಿ ಓಡಕ್ಕಾನಿಲ್ವಾ? ಸಿಟ್ಟು ಸೆಡವನಾಗೆ ನಿಮ್ಮ ಅವ್ವನ್ನು ಮೀರಿಸ್ತೀಯ ನೀನು. ಜೋಟ ಆಗ್ಲಿ ಬಂಗಾರವನ್ ಮಗ ತಾನೇ ನೀನು.